ಇದು ರೊಟ್ಟಿ ಮಾಡಿ ಉಳಿದ ಹಿಟ್ಟಿದು. ಇದನ್ನು ಸ್ವಲ್ಪ ಕದರ್ಕೊಂಡು ಇದಕ್ಕೆ ತಕ್ಕಂತೆ ನೀರಿಟ್ಟಿದ್ದೀನಿ ಇಲ್ಲಿ. ಇದನ್ನೆಲ್ಲ ಕದರ್ಕೊಂಬಿಟ್ಟು ಇದನ್ನು ಗಂಜಿ ಥರ ಮಾಡಿಕೊಂಡು ಸಂಡಿಗೆ ಮಾಡಿಕೊಂಡ್ರೆ ಚೆನ್ನಾಗೂ ಇರುತ್ತೆ, ಹಿಟ್ಟು ದಂಡಾಗಲ್ಲ ಅಂತ ತೋರಿಸ್ತಾ ಇದ್ದೀನಿ. ಒಂದು ಈ ಬೌಲಲ್ಲೇ 3ರಷ್ಟು ಹಾಕಿದ್ದೀನಿ ನೀರು. ಆಮೇಲೆ ಬೇಕಾದ್ರೆ ಮತ್ತೆ ಸೇರಿಸ್ಕೋಬೋದು. ಈಗ ಇದೇ ಫಸ್ಟ್ ನಾವು ಮಾಡ್ತಾ ಇರೋದು. ಇದಕ್ಕೆ ಉಪ್ಪು, ಇದು ಜೀರಿಗೆ ಪುಡಿ ಹಾಕಿದ್ದೀನಿ, ಇಂಗು, ಸ್ವಲ್ಪ ಅಜವಾನ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಮಜ್ಜಿಗೆ ಕೂಡ ಹಾಕ್ಕೋತೀನಿ ನಾನು, ಸ್ವಲ್ಪ ಮಜ್ಜಿಗೆ ಹಾಕ್ಕೋತೀನಿ. ಇದು ಕದರ್ಕೊಂಡು ಈಗ ಸಣ್ಣೂರಿ ಮಾಡಿಕೊಂಡು ಇದು ಸ್ವಲ್ಪ ಗಟ್ಟಿ ಗಂಜಿ ಥರ ಬರೋ ಹಾಗೆ ಮಾಡ್ಕೋಬೇಕು. ಆಮೇಲೆ ಒಂದು ಪ್ಲಾಸ್ಟಿಕ್ ಮೇಲೆ ಹೊಯ್ಯೋದು, ಅಥವಾ ನೈಲಾನ್ ಬಟ್ಟೆ ಇದ್ರೂ ಆಗುತ್ತೆ. ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಿ ವಾಶ್ ಮಾಡಿ ಆಮೇಲೆ ಹಾಕ್ಕೋಬೋದು. ಆಮೇಲೆ ಅದನ್ನು ಬಿಡಿಸೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ಸ್ವಲ್ಪ ಅರ್ಧಂಬರ್ಧ ಒಣಗಿದ ಮೇಲೆ ತಿರುವು ಮಾಡಿಕೊಂಡು ಒಂಚೂರು ನೀರು ಚುಮ್ಕಿಸಿ ಒಂದು ಸ್ವಲ್ಪ ನಿಧಾನಕ್ಕೆ ತೆಗೆದುಬಿಟ್ಟು ಮತ್ತೆ ಮಗಚ್ಬಿಟ್ಟು ಹಾಕ್ಬೋದು. ಇದು ಗಂಜಿ, ಇದು ಈ ರೊಟ್ಟಿ ಹಿಟ್ಟು ದಂಡನೂ ಆಗೋಲ್ಲ. ಇದು ಬೇರೆ ಥರ ನಾವು ಮಾರ್ಪಾಡು ಮಾಡಿಕೊಂಡು ಚೆನ್ನಾಗಿ ಮಾಡ್ಬೋದು. ಗಂಜಿ ಥರ ಮಾಡಿದರೆ ಮಕ್ಕಳು, ದೊಡ್ಡವರು ಎಲ್ಲರೂ ತಿಂತೀವಿ, ಚೆನ್ನಾಗಿರುತ್ತೆ. ಇದು ಫ್ಯಾನ್ಗಳಿಗೆ ಚೆನ್ನಾಗಿ ಒಣಗಿಸ್ಕೋಬೋದು. ರಾತ್ರಿ ಹೆಂಗೂ ಫ್ಯಾನ್ ಹಾಕೇ ಇರ್ತೀವಿ. ಈಗ ಒಂದು ಸ್ವಲ್ಪ ಮನೆ ಒಳಗೆ ಹಾಕ್ಕೋಬೋದು ಇದನ್ನು ನಿಧಾನಕ್ಕೆ. ಇಂಗು, ಜೀರಿಗೆ ಪುಡಿ ಇರೋದ್ರಿಂದ ನಾನು ಸ್ವಲ್ಪ ಇದನ್ನು ಅಜವಾನೂ ಹಾಕಿದ್ದೀನಿ. ಇದು ನಮ್ಮ ಮಗಳು ಇದು ಸಾಗು ಮಾಡಿದ್ಲು, ಅದೇ ಬಂಡ್ಲಲ್ಲೇ ಮಾಡ್ತಾಯಿದ್ದೀನಿ ಮತ್ತೆ ಅದಕ್ಕಿನ್ನೊಂದು ಅಂತ. ನೀವು ಎಲ್ಲರೂ ಮಾಡಿ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಸಾಮಾನ್ಯ ಹೆಂಗಸರು ಯಾವುದೂ ಮನೆಯಲ್ಲಿ ದಂಡ ಮಾಡೋದೇ ಇದ್ದಂಗೆ ಎಲ್ಲನೂ ಉಪಯೋಗ ಮಾಡ್ಕೊಳ್ಳೋ ಇದು ಹೆಂಗಸರಲ್ಲಿ ಜಾತಿ ಇರುತ್ತೆ. ಅದು ಸಂತೋಷ. ಅದನ್ನು ನಾನು ಪ್ರಯೋಗ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಇದು ಉಪಯೋಗ ಆಗಲಿ ಅಂತ ಹೇಳ್ತಾಯಿದ್ದೀನಿ. ಇದು ನನ್ನ ಮಗಳು ಇದು ಕೊತ್ತಂಬರಿ ಸೊಪ್ಪು ಆಮೇಲೆ ಮೆಂತ್ಯ ಹಾಕಿದ್ಲು, ಇದಕ್ಕೆ ಎರಡನ್ನೂ ಹಾಕಿದ್ಲು. ಮೆಂತ್ಯ ಸೊಪ್ಪು ಹಿಟ್ಟು ಉಳಿದಿತ್ತು, ಮತ್ತು ರೊಟ್ಟಿ ತಿಂದಾಗಿತ್ತು. ಮತ್ತು ಇದನ್ನು ಗಂಜಿ ಥರ ಮಾಡಿ ಸಂಡಿಗೆ ಮಾಡಿದರೆ ನೋಡೋಣ ಅಂತ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳ್ತಾಯಿದ್ದೀನಿ. ನೀವು ಮತ್ತೆ ಇದು ಏನಾರ ಹಿಟ್ಟು ದಪ್ಪ ಅಂತ ಅನಿಸಿದರೆ ಒಂಚೂರು ಬಿಸಿನೀರು ಕಾಸ್ಕೊಂಡು ನೀವು ಸಂಡಿಗೆ ಮಾಡುವಾಗ ಇದನ್ನು ಹಾಕ್ಕೋಬೋದು. ಸ್ವಲ್ಪ ಇದು ತಣಿಸಿದ ಮೇಲೆ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಪ್ಲಾಸ್ಟಿಕ್ ಅಥವಾ ಅದರದ್ದು ಪರಿಣಾಮ ನಮಗೆ ಹೊಟ್ಟೆಗೆ ತಗಲಬಾರ್ದು ಅಂದರೆ ಸ್ವಲ್ಪ ಆರಿದ ಮೇಲೆ ಹಾಕೋದೇ ಒಳ್ಳೆಯದು. ಆಯಿತು, ಎಲ್ಲರಿಗೂ ಒಳ್ಳೆಯದಾಗಲು ಅಂತ ಹೇಳ್ತಾ ಇದ್ದೀನಿ. ಇದರೊಳಗೆ ಸುಮಾರು ಒಂದು 70-80 ಅಷ್ಟು ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸಂಡಿಗೆ ಅಲ್ಲ, ಹಪ್ಪಳ. ನೀವು ಸಣ್ಣದು ಹಾಕಿದರೆ ಸಂಡಿಗೆ ಅಂದ್ಕೊತೀರಿ, ದೊಡ್ಡದಾಗಿ ಹಾಕಿದರೆ ಹಪ್ಪಳ ಅನ್ಕೋತೀರಿ. 2 in 1 ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ಒಳ್ಳೆ ಹದ ಬಂದಿದೆ. ಈಗ ಆರಿಸ್ತಾ ಇದ್ದೀನಿ.